ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಏಳಿಗೆಗಾಗಿ ಶ್ರಮಿಸಿ ಅವರನ್ನ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸುವುದೇ ಒಬ್ಬ ಮಹಿಳೆಯ ಜೀವನದ ಅತ್ಯಂತ ದೊಡ್ಡ ಸಾಧನೆಯಾಗಿದೆ ಎಂದು ತಹಶೀಲ್ದಾರ್ ಮಮತಾ ಆಶಯ ವ್ಯಕ್ತಪಡಿಸಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂಶ್ರೀ ಭವನದಲ್ಲಿ ಭಾನುವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆಗೆ ಕೇವಲ 1 ವರ್ಷದ 1 ದಿನವಷ್ಟೇ ಗೌರವ ಸೀಮಿತವಾಗಬಾರದು. ಸಮಾಜದಲ್ಲಿ ಗೌರವ ಸಿಗುವಂತೆ ಪ್ರತಿಯೊಬ್ಬ ಮಹಿಳೆಯೂ ಸಾಧನೆ ಮಾಡಬೇಕು ಮತ್ತು ಪ್ರತಿದಿನವೂ ಆ ಗೌರವಕ್ಕೆ ಭಾಜನರಾಗಬೇಕು. ಮೊದಲು ಹೆಣ್ಣು ಮತ್ತೊಬ್ಬ ಹೆಣ್ಣಿಗೆ ಗೌರವ ನೀಡುವ ಗುಣ ಬೆಳೆಸಿಕೊಳ್ಳಬೇಕು. ಮಹಿಳೆಯರಿಂದಲೇ ಮಹಿಳೆಯರ ಮೇಲೆ ನಡೆಯುತ್ತಿರುವ ಶೋಷಣೆ ನಿಲ್ಲಬೇಕು. ನಮ್ಮೊಳಗೆ ನಾವು ಮೊದಲು ಸಮಾನತೆಯನ್ನ ಕಂಡುಕೊಂಡಾಗ ಮಾತ್ರ ಸಮಾಜದಿಂದ ಸಮಾನತೆಯನ್ನ ನಿರೀಕ್ಷಿಸಲು ಸಾಧ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಗವಿರಂಗಯ್ಯ, ನಿಕಟಪೂರ್ವ ಅಧ್ಯಕ್ಷ ಆರ್ ಪರಮೇಶ್, ಸಿಡಿಪಿಒ ಹೊನ್ನಪ್ಪ, ದೇವರಾಜು, ಪ್ರಿಯಾಂಕಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಿಮ್ಮ ಹಿನ್ನೆಲೆಗಳು ನಮಗೆ ಗೊತ್ತಿಲ್ಲ. ನಿಮ್ಮ ಹಿನ್ನೆಲೆಗಳನ್ನ ಕೂಡ ನಾವು ತಿಳ್ಕೊತಾ ಹೋದ್ರೆ, ನಿಮ್ಮ ಹಿನ್ನೆಲೆಗಳನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶಗಳು ಸಿಕ್ಕಿದ್ರೆ ತಾವುಗಳೆಲ್ಲರೂ ಕೂಡ ಇಲ್ಲಿ ವೇದಿಕೆ ಮೇಲೆ ಏನಿದಾರಲ್ಲ ಮಹಿಳಾ ಮಣಿಗಳು, ಅವರೆಲ್ಲಕ್ಕಿಂತ ದೊಡ್ಡ ಸಾಧಕರಾಗಿ ತಾವು ಮುಂದೆ ಬರ್ತೀರ. ಆದ್ರೆ ಎಷ್ಟೋ ಹೆಣ್ಮಕ್ಳು ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊತಾ ಇಲ್ಲ. ಹಿಂಜರಿಕೆ, ನನ್ನಿಂದ ಆಗುತ್ತೆ, ನನ್ಗೆ ಆ ಶಕ್ತಿ ಇದೆ, ನನ್ನ ಪ್ರೇರಣೆ ಇರುವಂತಹ ಹೆಣ್ಮಕ್ಳಿಗಿರುತ್ತೆ. ನಾವು ಹಿಂದೆಯಿಂದ ಹೇಳ್ತಾ ಇದೀವಿ, ಹೆಣ್ಣು ಕಲಿತ್ರೆ ಇಡೀ ಶಾಲೆ ಅನ್ನೋಕ್ಕಿಂತ ಇಡೀ ಸಮಾಜ ಕಲ್ತಂತೆ ಅಂತ ನಾವು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಒಂದು ಹೆಣ್ಣಿಗೆ ಅಷ್ಟೊಂದು ಶಕ್ತಿ ಇದೆ. ಹೆಣ್ಣಿನಿಂದ, ಮಹಿಳೆಯಿಂದ ಮಾಡಕ್ ಆಗೋದಿಲ್ಲ ಅಂತ ಯಾವ ಕೆಲಸಗಳು ಕೂಡ ನಾವು ಹೇಳೋದಿಕ್ಕೆ ಆಗೋದಿಲ್ಲ. ಪ್ರತಿ ಒಂದು ಕೆಲಸನೂ ಕೂಡ ಮಹಿಳೆ ಮಾಡ್ತಾ ಇದಾರಲ್ಲ, ಒಪ್ಕೋತೀರಾ? ಇಲ್ಲ ಅಂತ ಹೇಳ್ತೀರಾ? ಇಲ್ಲ. ಸೊ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಮಹಿಳಾ ದಿನಾಚರಣೆ ದಿನ ಅಂತ ಹೇಳಿದ್ರೆ ನಮ್ಮ ಸಂಭ್ರಮಾಚರಣೆ ಅಥವಾ ಮಹಿಳೆಗೆ ಗೌರವ ಕೊಡೋದು ಕೇವಲ ಮಹಿಳಾ ದಿನಾಚರಣೆ ದಿನಕ್ಕೆ ಸೀಮಿತ ಆಗಬಾರ್ದು. ಪ್ರತಿ ಒಂದು ದಿನ, ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಮಹಿಳೆಗೆ ಅವಕಾಶ ಸಿಗ್ಬೇಕು, ಮಹಿಳೆಗೆ ಗೌರವ ಸಿಗ್ಬೇಕು. ಅವಕಾಶಗಳು ನಮ್ಗೆ ಸಿಗ್ಲಿಲ್ಲ ಅಂತಂದಾಗ ಅವಕಾಶಗಳನ್ನ ಕಿತ್ಕೊಳ್ಳೋದಿಕ್ಕೆ ಅಂದ್ರೆ ಗಳಿಸ್ಕೊಳ್ಳೋದಿಕ್ಕೆ ನಾವುಗಳು ತಯಾರಿ ಆಗಿರ್ಬೇಕು. ಆದ್ರೆ ಆ ತಯಾರಿ ಹೇಗ್ ಬರುತ್ತೆ? ನಮ್ಗೆ ಹೇಗ್ ಬರುತ್ತೆ? ಮೊದಲು ನನ್ನಲ್ಲಿ ಏನ್ ಶಕ್ತಿ ಇದೆ ಅಂತ ತನ್ನ ಕುಟುಂಬದಲ್ಲಿ ತನ್ನ ಮೇಲೆ ಯಾರೆಲ್ಲ ಅವಲಂಬಿತರಾಗಿರ್ತಾರೆ ಅವ್ರನ್ನೆಲ್ಲ ಮುನ್ನುಗ್ಸಿದ್ರೆ ಕೂಡ ಅದು ಮಹಿಳೆಯ ದೊಡ್ಡ ಸಾಧನೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಮಹಿಳೆಯರಿಗೆ ಪ್ರತಿಯೊಂದು ದಿನ ಕೂಡ ಗೌರವ ಸಿಗ್ಬೇಕು. ಗೌರವ ಸಿಗುವಂತೆ ನಾವೆಲ್ಲ ಕೂಡ ಸಾಧನೆ ಮಾಡ್ಬೇಕು. ತಾವುಗಳೆಲ್ಲರೂ ಕೂಡ ಸಾಧಕರು ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ಗಿಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ, ಯಾಕೆಂದ್ರೆ ಮಹಿಳಾ ದಿನಾಚರಣೆ ಬಗ್ಗೆ ತುಂಬಾ ಮಾತಾಡೋದಕ್ಕೆ ವಿಶೇಷವಾಗಿ ಕೆಲವರು ಆಗಮಿಸಿದ್ದಾರೆ, ಅವರು ಮಾತಾಡ್ತಾರೆ. ಸೊ ತಮ್ಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ವಂದನೆ. ತಮ್ಮೆಲ್ಲರಲ್ಲೂ ಕೂಡ ಬರಬೇಕು. ಹೆಣ್ಮಕ್ಳು ಮೊದಲು ಗೌರವ ಕೊಡ್ಬೇಕು. ಹೆಣ್ಮಕ್ಳು ಶೋಷಣೆ ಆಗ್ತಾ ಇರೋದಂತ ಎಷ್ಟೊಂದು ಘಟನೆಗಳಿದೆ, ಅದು ಮೊದಲು ಕಡಿಮೆ ಆಗ್ಬೇಕು. ನಂತರ ನಾವು ಪುರುಷ ಪ್ರಧಾನ ಸಮಾಜದ ಬಗ್ಗೆ ನಾವು ಮಾತಾಡೋಣ ಅನ್ನೋದು ನನ್ನ ಭಾವನೆ. ನಮ್ಮಲ್ಲಿ ನಾವು ಸಮಾನತೆಯನ್ನು ನಾವು ಮೊದಲು ಕಂಡುಕೊಂಡಾಗ ಮಾತ್ರ ಬೇರೆಯವರಿಂದ ಸಮಾನತೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನೆಲ್ಲರನ್ನೂ ಕೇಳ್ಕೊಳ್ಳೋದು ಇಷ್ಟೇನೆ, ನಮ್ಮಲ್ಲಿ ಎಲ್ಲ ತರ ಶಕ್ತಿಗಳಿದೆ. ಆ ಶಕ್ತಿಗಳು ಯಾವಾಗ ಹೊರಗಡೆ ಬರುತ್ತೆ ಅಂತಂದಾಗ, ಸಮಸ್ಯೆಗಳು ಬಂದಾಗ, ಅವಕಾಶಗಳು ಸಿಕ್ಕಿದಾಗ ಆ ಅವಕಾಶಗಳನ್ನ ತಾವೆಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಂಡು ನಿಮ್ಮಲ್ಲಿ ನಿಮ್ಗೆ ಎಲ್ಲಿ ಅವಕಾಶಗಳು ಸಿಗುತ್ತೆ, ಯಾವ ಕ್ಷೇತ್ರದಲ್ಲಿ ಅವಕಾಶಗಳು ಸಿಗುತ್ತೆ ಆ ಕ್ಷೇತ್ರದಲ್ಲಿ ತಾವುಗಳೆಲ್ಲರೂ ಕೂಡ ಸಾಧನೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ರೈತರಾಗಿರ್ಬೋದು, ಸರ್ಕಾರಿ ನೌಕರಾಗಿರ್ಬೋದು, ತಾಯಿ ಆಗಿರ್ಬೋದು. ಒಬ್ಬ ತಾಯಿ ತನ್ನ ಮಗುನ ಒಳ್ಳೆ ಅಧಿಕಾರಿಯಾಗಿ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೇನಿಲ್ಲ. ಮಹಿಳೆಯಾಗಿ ಅದು ಸಾಧನೆ. ತನ್ನ ಕುಟುಂಬನ ಸರಿದಾರಿ ಕರ್ಕೊಂಡು ಹೋದ್ರೆ ಅದು ದೊಡ್ಡ ಸಾಧನೆ. ಮಹಿಳೆಯರು ಸಂಭ್ರಮ ಪಡುವಂತಹ ದಿನ ಅಂತ ನಾವು ಹೇಳೋದು ಕೂಡ, ಮಹಿಳೆಯರು ಸಂಭ್ರಮ ಪಡೋದು ಇದು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು. ಒಂದು ಬೇಸರ ಸಂಗತಿ ನಾನು ಹೇಳಲೇಬೇಕು ಮಾತಾಡುವ ಮೊದಲು. ಮಹಿಳೆ ದಿನಾಚರಣೆಗೆ ಸಂಭ್ರಮ ಪಡೋದಕ್ಕೆ ಮಹಿಳೆಯರೇ ಹಿಂದೇಟ್ ಹಾಕೋದು ಅದು ಬೇಸರದ ಸಂಗತಿ. ನಮ್ಮತನನ ಅಥವಾ ನಮ್ಮಲ್ಲಿರೋ ಪ್ರತಿಭೆನ ನಾವು ಗುರುತಿಸಿ, ನಮ್ಮಲ್ಲಿರುವಂತಹ ಪ್ರತಿಭೆ ಬಗ್ಗೆ ನಾವು ಹೆಮ್ಮೆ ಪಡಲಿಲ್ಲ ಅಂತ ಹೇಳಿದ್ರೆ ಬೇರೆಯವರು ಹೆಮ್ಮೆ ಪಡೋದಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ? ಸೊ ನಾವು ನಮ್ಮ ಬಗ್ಗೆ ನಾವು ಮೊದಲು
ಹೆಮ್ಮೆ ಪಡೋದನ್ನ ಕಲ್ತ್ಕೋಬೇಕಾಗತ್ತೆ. ನಮ್ಮ ಅಸ್ತಿತ್ವದ ಬಗ್ಗೆ ನಾವು ಹೆಮ್ಮೆ ಪಡೋದಕ್ಕೆ ಫಸ್ಟು ನಾವು ಮುಂದೆ ಬರಬೇಕು. ನಾವು ಹಲವಾರು ಬಾರಿ ಹೇಳ್ತಾ ಇರ್ತೀವಿ, ಮಹಿಳೆಯರಿಗೆ ಎಲ್ಲ ಕಡೆ ಅವಕಾಶಗಳು ಸಿಗೋದಿಲ್ಲ, ಪ್ರೋತ್ಸಾಹಗಳು ಸಿಗೋದಿಲ್ಲ.